ಲಾವಣ್ಯ ಎಂಬ ಸಹೋದರಿಯನ್ನು ಭೀಕರವಾಗಿ ಹತ್ಯೆ ಮಾಡಿದ ಬಗ್ಗೆ ನಾವೊಂದು ತೀವ್ರ ಖಂಡಿಸ್ತೇವೆ. ಮತ್ತು ಆ ನೋವು ಕೂಡ ಇವತ್ತು ಪ್ರತಿವಾಗಿ ಎಲ್ಲರಿಗೂ ಕೂಡ ಇದೆ. ಇವತ್ತು ನಾವು ಎಷ್ಟೇ ಸಂತಾಪ, ಏನೇ ಪರಿಹಾರ ಏನು ಹೇಳಿದರೂ ಕೂಡ ಮಗಳನ್ನು ಕಳೆದಂಥ ತಂದೆ ತಾಯಂದಿರಿಗೆ, ಸೋದರ ಕಳ್ಕೊಂಡ ಸೋದರರಿಗೆ, ಸಮಸ್ತ ಕುಟುಂಬಸ್ಥರಿಗೆ, ಅಭಿಮಾನಿ ಮತ್ತು ನೆರೆಕರೆಯವರಿಗೆ ಆ ನೋವನ್ನು ಯಾರನ್ನೂ ಸರಿಪಡಿಸಲು ಸಾಧ್ಯವಿಲ್ಲ. ಆದರೆ ಇಂಥ ಕೃತ್ಯ ತೊಡಗಿಕೊಂಡ ವಿರುದ್ಧ ಕಠಿಣ ಹಿಂದೆ ತೆಗಿಬೇಕಂತ ಹೇಳಿದ್ದೇವೆ. ಇನ್ನೂ ಕೂಡ ಹೇಳಿದಷ್ಟು ಇದು ಇಲ್ಲಿಗೆ ಒಂದು ಅಂತ್ಯ ಕಾಣುವುದು. ಈ ರೀತಿ ವಿಕೃತ ಮನಸ್ಸಿನವರಿಗೆ ಅಂಥ ಕಠಿಣ ಶಿಕ್ಷೆಯನ್ನು ಇಲಾಖೆ ಕೊಡಬೇಕಂತ ಸೂಚಿಸಿದ್ದೇನೆ. ಬೇರೆಯವ್ರಿಗೆ ಕೂಡ ಒಂದು ಹೆದರಿಕೆ ಬರಬೇಕು, ಈ ರೀತಿ ಆಗ್ತದೆ ಅಂತೇಳಿ. ಆ ಸಂದೇಶವನ್ನು ಕೂಡ ನಾವು ಇವತ್ತು ಇಲಾಖೆಗೆ ನಾವು ಕೊಟ್ಟಿದ್ದೇವೆ. ಬಹುಶಃ ನಮಗೆ ಆ ಕುಟುಂಬ ನೋವಿನ ನಾವು ಇರಬೇಕು ಅನ್ನೋ ಭಾವನೆ ಆಗ್ತದೆ. ಮತ್ತು ಹೇಳಲಿಕ್ಕೆ ಬಯಸ್ತಾರೆ ಅತ್ಯಂತ ಅವರಿಗೆ ಆತ್ಮಶಾಂತಿ ಸಿಕ್ಕಲಿ, ಅವರ ಕುಟುಂಬದ ನೋವಂಥ ಶಕ್ತಿಯ ಪರಮಾತ್ಮ ಕೊಡಲಿ ನಾನು ಪ್ರಾರ್ಥಿಸ್ತೇನೆ. ಈ ವಿಚಾರ ನನ್ನ ಗಮನಕ್ಕೆ ನೀವು ಅದು ತಂದಿದ್ದೀರಿ. ಆ ಸ್ಥಳೀಯ ಮಟ್ಟದ ಸಮುದಾಯ ಪ್ರತಿನಿಧಿ ಯಾರಿದ್ದಾರೆ ಮತ್ತು ಅಧಿಕ್ಷೇತ್ರ ಶಾಸಕರು ಯಾರಿದ್ದಾರೆ, ಇದರ ಗಮನ ನಾನು ಕೂಡ ನಿಮ್ಮ ವಿಚಾರ ನಾನು ಗಮನಕ್ಕೆ ತರ್ತೇನೆ. ಅದರ ಯೋಜನೆ ರೂಪಿಸಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.